ಪ್ರೀ ರಿಲೀಸ್ ಇವೆಂಟ್ಗೆ. ಯಾವಾಗಲೂ ಹೇಳೋ ಹಾಗೆ ನಮ್ಮ ಪ್ರತಿ ಪ್ರಯತ್ನದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡಿದು ಗೈಡ್ ಮಾಡುವಂಥದ್ದಾಗಲಿ, ಒಳ್ಳೆ ಕೆಲಸ ಮಾಡಿದಾಗ ಪೆನ್ ತಟ್ಟಿ ಶಬಾಷ್ ಅಂತ ಹೇಳೋದಾಗಲಿ, ಇವೆಲ್ಲವನ್ನು ನಿಮ್ಮ ಕಡೆಯಿಂದ ನಾನು ಅನುಭವಿಸಿ ಮುಂದೆ ಹೋಗ್ತಾನೆ ಇದ್ದೀನಿ. ಇದು ಹಾಗೇನೆ ನಮ್ಮ ಶ್ರೀಮತಿ ಸಿಂಧೂರ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ನೋಡಿದ್ವಿ, ಹಾಡನ್ನು ನೋಡಿದ್ವಿ. ನಿಮ್ಮ ಪ್ರೋತ್ಸಾಹ ಅಥವಾ ನಿಮ್ಮ ಪ್ರಶ್ನೆ ಅಥವಾ ನಿಮ್ಮ ಶುಭಾಶಯಗಳು ಎಲ್ಲವನ್ನೂ ಕೇಳೋದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಮತ್ತೊಮ್ಮೆ ಎಲ್ರಿಗೂ ಬಂದಿದ್ದಕ್ಕೆ ಧನ್ಯವಾದಗಳು. ಎಲ್ಲ ನಮ್ಮ ಪತ್ರಿಕೋದ್ಯಮ ಮಾಧ್ಯಮ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಂಜನೇಯನ ಅಂಶ ಏನಿದೆ ಅದರಲ್ಲಿ ಆಂಜನೇಯನ ಉಪಸ್ಥಿತಿ ನಮ್ಮ ಕಥೆಯಲ್ಲಿ ಒಂದು ಜಾಗಕ್ಕೆ ಬೇಕು ಅಂತ ನಮ್ಮ ಆಕ್ಚುಲಿ ನಾಗಿರಿ ಡೇಸ್ ಅವ್ರ ಫಸ್ಟ್ ಕಥೆಗಳಿಗೆ ಬಂದಾಗ ತುಂಬಾನೇ ಕ್ಲಾರಿಟಿ, ಅಂದ್ರೆ ಈ ತರ ಸಿನಿಮಾ ಈ ತರ ಇದು ಹೀಗೆ ಈ ಕಥೆ ಹೀಗೆ ಬೆಳವಣಿಗೆ ಆಗುತ್ತೆ, ಸ್ಕ್ರಿಪ್ಟ್ ಈ ಸ್ಕ್ರೀನ್ ರೈಟಿಂಗ್ ಕೂಡ ಹೀಗೆ ಆಗುತ್ತೆ ಅನ್ನೋ ತರ ಹೇಳಿದಾಗ ಅದೇ ಪ್ರಕಾರ ನಮ್ಮ ಅನಂತರಾಜು ಸರ್ ಅದನ್ನ ಎಲ್ಲೋ ಒಂದ್ ಕಡೆ ಎಡವುದೇನೆ ಎಲ್ಲವನ್ನೂ ಒಂದು ಬ್ಯಾಲೆನ್ಸ್ ಅಲ್ಲಿ ಸ್ಕ್ರಿಪ್ಟ್ ನ ತಗೊಂಡೋಗಿದ್ದಾರೆ. ಸೊ ಆಂಜನೇಯನ ಪ್ರೆಸೆನ್ಸ್ ಇದೆ, ಅದನ್ನ ಮಾರುತಿ ಸರ್ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಬಹಳ ನೋಡಿದಾಗ ಒಂದು ಸಲ ಒಂದು ಕ್ಷಣ ಮೈ ಜುಮ್ ಅನ್ನತ್ತೆ. ಆ ತರ ಅವರು ತಮ್ಮನ್ನ ತಾವು ಹೇಗೆ ನೋಡ್ಕೋತಾ ಇದ್ದಾರೆ, ಪಾತ್ರನೂ ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂದ್ರೆ ಒಂದು ಇವಾಗ ಮೂಡಿಗೆರೆ ಹತ್ರ ಯಾವುದೋ ಒಂದು ಊರಲ್ಲಿ ಒಂದು ಒಳ್ಳೆ ಒಂದು ದೊಡ್ಡ ಮನೆತನ ಸಾಕಷ್ಟು ದಿವಸದಿಂದ ಹೆಸರನ್ನ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂತ ಮನೆಯಲ್ಲಿ ಒಂದು ಮದುವೆ ಆಗುತ್ತೆ, ಒಂದು ಹುಡುಗಿನ ನೋಡ್ತಾನೆ, ಇಷ್ಟಪಡ್ತಾನೆ, ಅಮ್ಮ ಹಾಕಿದ ಗೆರೆ ದಾಟೋದಿಲ್ಲ, ಆ ಥರ ಒಬ್ಬ ಮಗ. ಆ ಮನೆಯಲ್ಲಿ ಕೆಲವು ಇನ್ಸಿಡೆಂಟ್ಗಳು ಏನಾಗ್ತವೆ, ಕೆಲವು ಸನ್ನಿವೇಶಗಳು ಏನಾಗ್ತವೆ, ಯಾಕಾಗುತ್ತೆ, ಅದನ್ನ ಹೇಗೆ ಆ ಕನ್ಫ್ಯೂಷನ್ ಎಲ್ಲ ಹೇಗೆ ಬಗೆಹರಿಸ್ಕೋತಾನೆ. ಅಂದ್ರೆ ಸಾಧಾರಣ ಮನುಷ್ಯ, ಅಂದ್ರೆ ತೀರಾ ಏನು ಹೀರೋ ಅಂದ್ರೆ ಕಥೆಗೆ ಹೀರೋ ಅಷ್ಟೇ. ಆ ಸಿನಿಮಾದಲ್ಲಿ ಅಥವಾ ಆ ಪಾತ್ರ ಇಸ್ ನಾಟ್ ಅ ಸೂಪರ್ ಹೀರೋ, ತುಂಬಾ ಸಾಧಾರಣ ವ್ಯಕ್ತಿ. ಅವನ ಜೀವನದಲ್ಲಿ ಹೇಗಾಗುತ್ತೆ ಅನ್ನೋದನ್ನ ಅನುಭವಿಸುವಂತ ಒಂದು ಪಾತ್ರ. ಇದ್ರಲ್ಲ ಇಲ್ಲ, ಗೆಟಪ್ ಏನಿಲ್ಲ ಸರ್. ಕ್ಲೈಮ್ಯಾಕ್ಸ್ ನಲ್ಲಿ ನೋಡಿ ಹೇಳ್ತಿದ್ದಾರೆ ಅದು ನೀವು ಚಿತ್ರ ನೋಡಿದಲ್ಲಿ ಆ ಗೆಟಪ್ ಅದೊಂದು ಇದೆಲ್ಲ ನಿಮಗೆ. ಆದ್ರೆ ಆಂಜನೇಯನ ಉಪಸ್ಥಿತಿ ಅಂತ ಹೇಳಿದ್ನಲ್ಲ ಸರ್, ಅದು ಆ ಜಾಗದಲ್ಲಿ ಏನ್ ಹೇಳ್ತಾರೆ, ಅದು ಆ ರೀತಿ ಭಾಸವಾಗುತ್ತೆ ಅಂತ. ಆ ತರಕ್ಕೆ ಒಂದು ಶಾರ್ಟ್ ನ ಇದರಲ್ಲಿ ಹಾಕಿದ್ದಾರೆ, ಒಂದೇ ಗೆಟಪ್. ಒಳ್ಳೇದಲ್ವಾ ಸರ್? ಇಲ್ಲ, ಅದು ಏನಕ್ಕೆ ನನಗೆ ಗೊತ್ತಿಲ್ಲ. ನಾನು ಅವ್ರಿಗೆ ಧನ್ಯವಾದ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಈ ಸಿನಿಮಾ ಕಥೆ ಮಾಡ್ಕೊಂಡು ಬಂದಾಗ ಇಲ್ಲ ಈ ಪಾತ್ರ ನೀನೇ ಮಾಡಬೇಕು, ನಿನ್ ಕೈಲಿ ಮಾಡಿಸ್ಬೇಕು. ನಾನು ಅಂದ್ರೆ ನಾನು ಯಾರ ಹತ್ರನಾರು ಹೋಗ್ಬೋದಿತ್ತು ಈ ಪಾತ್ರ ಮಾಡಿಸೋದಕ್ಕೆ. ಅದಕ್ಕೆ ವಿಜಯ ರಾಘವೇಂದ್ರ ಅವ್ರಿಗೆಲ್ಲ ಮಾಡಿಸ್ಬೇಕು ಅಂತ ಹೇಳಿದಾಗ ಅನಂತರಾಜು ಸರ್, ನಾನು ಅನಂತರಾಜು ಸರ್ ಕೆಲಸ ಮಾಡಿ ಒಂದು 18 ವರ್ಷ ಆಗಿದೆ. 18 ವರ್ಷದ ನಂತರ ಅನಂತರಾಜು ಸರ್ ಫೋನ್ ಮಾಡಿ ನನಗೆ ಎಲ್ಲೆಲ್ಲ ಖುಷಿ, ಅಯ್ಯೋ ಮತ್ತೆ ಕೆಲಸ ಮಾಡ್ತಿದ್ದೀನಲ್ಲ. ಜೊತೆಗೆ ನಾಗಿರಿ ಡೇಸ್ ಈ ತರ ಕಥೆ ಹೇಳಿದಾಗ, ಗಂಗಣ್ಣ ಬಂದು ಕೂತ್ಕೊಂಡು ಕಥೆ ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಅಂದ್ರೆ ಉದ್ದೇಶ ಇಷ್ಟೇ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಸಿನಿಮಾ ಮಾಡ್ಬೇಕು. ಅದು ಯಾವ ತರನಾರು ಆಗ್ಬೋದು. ಸೊ ಹಾಗಾಗಿ ನಾನ್ ಚೂಸ್ ಮಾಡ್ತಿಲ್ಲ, ನನ್ನನ್ನ ಚೂಸ್ ಮಾಡ್ತೇನೆ. ಅದು ನನ್ನ ಅದೃಷ್ಟ. ಸರ್ ಅದಕ್ಕೆಲ್ಲ ನಾವು ದಾಸಣ್ಣನ ಥ್ಯಾಂಕ್ಸ್ ಹೇಳ್ಬೇಕು. ಅಂದ್ರೆ ಯಾವುದೇ ಒಂದು ಫ್ರೇಮ್ ಅನ್ನ ದಾಸಣ್ಣ ಶೂಟಲ್ಲಿ ಆದ್ರೆ ಯಾರು ದಾಸಣ್ಣನ ನೋಡ್ಬಿಟ್ರೆ ಓ ಇವ್ರು ಇಷ್ಟು ಕಷ್ಟಪಡ್ತಾರ ಅಂತ ಅನ್ಸುತ್ತೆ. ಆದ್ರೆ ರಿಸಲ್ಟ್ ನೋಡಿದಾಗ ಅಂದ್ರೆ ಅಷ್ಟು ಚೆನ್ನಾಗಿ ಕಾಣಿಸೋ ಹಾಗೆ ಕೆಲವು ಸಲ ನಾನು ಯೂಶಲಿ ಮಾನಿಟರ್ ನೋಡಕ್ ಹೋಗಲ್ಲ ಆಕ್ಟ್ ಮಾಡ್ಬೇಕಾದ್ರೆ. ಒಂದೊಂದ್ಸಲ ಅವ್ರು ಕರೀತಾರೆ, ಅವರು ಹಠ ಮಾಡಿ ನೀನ್ ಸ್ವಲ್ಪ ಫ್ರೇಮ್ ನೋಡು ಒಂದ್ಸಲ ನೋಡು ಅಂತ. ನಾನು ಏನ್ ತಪ್ಪು ಮಾಡೋದಪ್ಪ ಅಂತ ಹೋಗ್ತೀನಿ. ಅಲ್ಲಿ ಹೋಗಿ ನೋಡಿದಾಗ ಪರವಾಗಿಲ್ಲ ಇಷ್ಟು ಚೆನ್ನಾಗಿ ಕಾಣ್ತೀನ ನಾನು ಅಂತ ನನಗನ್ಸುತ್ತೆ. ಸೊ ಆ ಥರ ಒಬ್ಬ ಕಲಾವಿದನಿಗೆ ತುಂಬಾ ಕಾನ್ಫಿಡೆನ್ಸ್ ನ ಕೊಡ್ತಾರೆ. ಅಂತ ಕೆಲಸ ರಿಸಲ್ಟ್ ಇವಾಗ ನೋಡಿ. ಹೌದೌದು, ಅವ್ರು ಗ್ಯಾಪೇ ಕೊಡಲ್ಲ. ಇಲ್ಲಿ ಮುಗಿತಿದ್ದಂಗೆ ಇನ್ನೊಂದ್ ಕಡೆ ನಿಂತ್ಕೊಂಡು ಬಂದ್ಬಿಡಿ ಅಂತಿರ್ತಾರೆ. ಸೊ ನಾವು ಇನ್ನೂ ರಿಹರ್ಸ್ ಮಾಡ್ತಿರ್ತೀವಿ ಅಥವಾ ನಿರ್ದೇಶಕರು ಬೇರೆ ಏನೋ ಪ್ಲಾನ್ ಮಾಡ್ತಿರ್ತಾರೆ. ನಾವು ಏನ್ ಅನ್ಕೊಂಡ್ರೆ ಲೈಟಿಂಗ್ ಮಾಡ್ತಾರೆ ಆರಾಮಾಗಿ ಕುತ್ಕೊಳ್ಳೋಣ ಅಂತ.
ಕಾಫಿ ಗ್ಲಾಸ್ ಹಿಂಗೆ ಕೈಗೆ ಬರುತ್ತೆ ರೆಡೇ ಅಂತ ಒಂದು ಸೌಂಡ್ ಬರುತ್ತೆ ಅಲ್ಲಿಂದ. ಆ ಥರ ಕಾನ್ಸ್ಟೆಂಟ್ಲಿ ಆನ್ ಆರ್ ಟೋಸ್. ಹಲೋ, ಹೌದು. ಸಬ್ಜೆಕ್ಟು ನಾನು ಮಾಡಿದ್ದೀನಿ ಅಷ್ಟೇ. ಸಿನಿಮಾ ಮಾಡಿರೋದು ಆರ್ ಅನಂತರಾಜ್ ಅವರು. ಸರ್, ಕಾರಣ ಅಂದರೆ ಈ ಸಮಾಜದಲ್ಲಿ ಏನು ನಡೀತಾ ಇದೆ, ಒಂದು ಮನೆಯಲ್ಲಿ ಏನು ನಡೀತಾ ಇದೆ, ಆ ಮನೆಯಲ್ಲಿ ಆಗುವಗಳು ಏನು ತೊಂದರೆಗಳು ಈಡಾಗ್ತದೆ, ಮನೆಯಲ್ಲೇ ಸೇರ್ಕೊಂಡಿರೋ ಒಂದು ರಿಲೇಷನ್, ಮಾವ ಆಗಲಿ, ತಮ್ಮ ಆಗಲಿ, ಅಣ್ಣ ಆಗಲಿ, ಮನೆಗೆ ಇಟ್ಕೊಂಡು ಅವರು ಎಷ್ಟು ಬೆಳೀತಾ ಇರೋ ಮಗನಿಗೆ ಎಷ್ಟು ತೊಂದರೆ ಕೊಟ್ಟು ಆ ಆಸ್ತಿನ ಕಬಳಿಸ್ಬೇಕು ಅನ್ನೋ ಉದ್ದೇಶ ಅವ್ರದ್ದು. ಅದರಿಂದ ಅವರು ಮಾಡೋ ಅನ್ಯಾಯಗಳು, ಅನಾಹುತಗಳಿಗೆ ಇದು ಸರ್ ಕತೆ ಹೇಳ್ತಾ ಇದ್ದೀರಾ ನೀವು? ಕತೆ ಹೇಳ್ತಾ ಇದ್ದೀರಾ? ಇಲ್ಲಿ ಹೇಳ್ಬಿಟ್ರೆ ನೀವು ಸಿನಿಮಾದಲ್ಲಿ ನೋಡುವಾಗ ಏನು ಇಂಪ್ರೆಸ್ ಆಗುತ್ತೆ? ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸಿನಿಮಾ ಶ್ರೀಮತಿ ಸಿಂಧೂರ ಪ್ರೀ ರಿಲೀಸ್ ಪ್ರೆಸ್ ಮೀಟಿಗೆ ಬಂದಂತ ಎಲ್ಲ ಗಣ್ಯರಿಗೂ ಹಾಗೆ ಮಾಧ್ಯಮ ಮಿತ್ರರಿಗೂ ಆತ್ಮೀಯ ಸ್ವಾಗತ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಿನಿಮಾ 24ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ಒಂದೊಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಈ ಸಿನಿಮಾದಲ್ಲಿ ಫೀಮೇಲ್ ಮೇನ್ ಲೀಡರ್ ಮಾಡೋದಕ್ಕೆ ತುಂಬಾ ಖುಷಿ ಇದೆ. ಸೊ ಎಂಟೈರ್ ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅನಂತರಾಜು ಸರ್, ಗಂಗಾಧರ್ ಸರ್ ಪ್ರೊಡ್ಯೂಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಸಿಕ್ಕೋದಕ್ಕೆ. ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಇದೆ ಸರ್. ತುಂಬಾ ಕಲಿಯೋದಕ್ಕೆ ಸಿಕ್ತು. ಆ್ಯಂಡ್ ಒನ್ ಆಫ್ ದ ಕಾಮ್ ಡೈರೆಕ್ಟರ್ ಆಫ್ ಎವರ್ ವರ್ಕ್ಡ್ ವಿತ್. ಎಲ್ಲರೂ ನಾನು ಬೈತಾರೆ ಸೆಟ್ಟಲ್ಲಿ ಇಲ್ಲ ಸರ್, ಯಾರು ಬೈದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ದಾಸ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸರ್ ಹೇಳಿದಾಗೆ ಪ್ರತಿಯೊಬ್ಬ ಆರ್ಟಿಸ್ಟ್ದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದಾರೆ. ಸೊ ನನಗೆ ಸುಮಾರು ಒಂದು ಡೌಟ್ಸ್ ಇತ್ತು, ನಾನು ಕೆಲವೊಂದು ಆ್ಯಂಗಲಲ್ಲಿ ಚೆನ್ನಾಗಿ ಕಾಣಲ್ಲ ಅಂತ. ಬಟ್ ಸರ್ ಹೇಳಿದಾಗೆ ಕೆಲವೊಂದು ಫ್ರೇಮ್ಸ್ ತೋರಿಸಿದಾಗ ಐ ವಾಸ್ ಅಮೇಸ್ಡ್. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಾವೆಲ್ಲರೂ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಸೊ ಇವಾಗ ನಿಮ್ಮ ಕೈಯಲ್ಲಿದೆ, ನೀವು ಆಡಿಯನ್ಸ್ಗೆ ರೀಚ್ ಮಾಡಿಸ್ಬೇಕು. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇದು ಇವಾಗಿರೋ ಟ್ರೆಂಡ್ನ ಸ್ವಲ್ಪ ಬ್ರೇಕ್ ಮಾಡಿ ಎಲ್ಲರೂ ಹೇಳಿದಾಗೆ 10 ವರ್ಷದಿಂದ 60 ವರ್ಷದವರೆಗೂ ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾ, ಒಂದೊಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಫ್ಯಾಮಿಲಿ ಬಾಂಡಿಂಗ್ ಇರುವಂಥ ಸಿನಿಮಾ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ಇದೆ. ನಾವೆಲ್ಲರೂ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ಸಿನಿಮಾ ಶ್ರೀಮತಿ ಸಿಂಧೂರ, ನಿಮ್ಮ ಕೂಸು, ನಿಮ್ಮ ಮಗುನ ನೀವು ಎತ್ತಿ ಆರಿಸಿ ಬೆಳೆಸಬೇಕು. ಆ ಮಗುವನ್ನು ನೀವು ಚೆನ್ನಾಗಿ ಪೋಷಣೆ ಮಾಡಬೇಕು. 24ನೇ ತಾರೀಕು ಜುಲೈ ಬರ್ತಾ ಇದ್ದೀವಿ. ದಯವಿಟ್ಟು ನಮ್ಮನ್ನು ಸ್ವಾಗತಿಸಿ ಒಂದೊಳ್ಳೆ ರಿಸಲ್ಟನ್ನು ಕೊಡೋ ಹಾಗೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತು ಕೈ ಜೋಡಿಸಿ ಸಹಕರಿಸಬೇಕು ಅಂತ ನಾನು ನಿಮ್ಮಂತ ಕೇಳ್ಕೊತೀನಿ. ನಿಜಕ್ಕೂ ಯಾರಿಗೂ ಇದು ನಿರಾಶೆ ಮೂಡಿಸಲ್ಲ. ಸಿನಿಮಾ ಒಂದು ಒಳ್ಳೆ ಪ್ರಯತ್ನ ನಮ್ಮದು. ಖಂಡಿತ ಕನ್ನಡ ಜನತೆಗೆ ಇಷ್ಟ ಆಗುತ್ತೆ. ಕನ್ನಡಾಭಿಮಾನಿಗಳು ಈ ಚಿತ್ರವನ್ನು ಕೈ ಬಿಡೋದು ನನ್ನ ನಂಬಿಕೆ ನಮ್ಮೆಲ್ಲ ಇಡೀ ಟೀಮ್ಗಿದೆ. ನಮಗೆ ಇವತ್ತು ಇದೆಲ್ಲರೂ ಹೆಚ್ಚು ಕಡಿಮೆ ಜಾಸ್ತಿ ಜನ ಕಲಾವಿದರೇ ಬಂದಿದ್ದಾರೆ. ತಂತ್ರಜ್ಞರು ಕಾರಣಾಂತರಗಳಿಂದ ಬಂದಿಲ್ಲ. ನಮ್ಮ ಚಿತ್ರದ ನಿರ್ದೇಶಕರಾದ ರಾಜೇಶ್ ರಾಮನಾಥ್ ಅವರು ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟ್ರು. ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡಿದಂಥ ಸಂಗೀತ ನಿರ್ದೇಶಕರು. ಅವರು ಸಾಕಷ್ಟು ವರ್ಷಗಳ ಗ್ಯಾಪ್ ತೊಗೊಂಡ್ಬಿಟ್ಟಿದ್ರು, ಸಿನಿಮಾಗಳು ಮಾಡಲ್ಲ, ಬೇಡ, ಯಾಕೋ ಏನೋ ಅಂತ ಕಾರಣ ಗೊತ್ತಿಲ್ಲ. ನಾವು ಈ ಕಥೆಯನ್ನು ಅವ್ರ ಮುಂದೆ ಹೇಳಿ ಈ ಸಿನಿಮಾಗೆ ನೀವೇ ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಕತೆ ಕೇಳಿ ಅವ್ರು ತುಂಬ ಇಂಪ್ರೆಸ್ ಆದರು. ಇಲ್ಲ, ನಾನು ಈ ಸಿನಿಮಾದ ಮೂಲಕ ಮತ್ತೆ ನಾನು ಚಿತ್ರರಂಗಕ್ಕೆ ಕಾಣಿಸ್ಕೊಡ್ತೀನಿ ಅಂತೇಳಿ ನಮ್ಮ ಈ ಒಂದು ಶ್ರೀಮತಿ ಸಿಂಧೂರಾಗೆ ಒಳ್ಳೆ 4 ಹಾಡುಗಳನ್ನು ಅವರು ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನೀವು 2 ಹಾಡುಗಳನ್ನು ನೋಡಿದ್ದೀರಾ. ಇನ್ನೂ 2 ಹಾಡಿದೆ, ಜೊತೆಯಲ್ಲಿ 2 ಪ್ಯಾಥೋ ಸಾಂಗ್ ಇದೆ, ಜೊತೆಲಿ ಒಂದು ಆಂಜನೇಯ ಸ್ವಾಮಿ ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಇದೆ. ಆ ಸಾಂಗ್ ನಿಮಗೆ ಕ್ಲೈಮ್ಯಾಕ್ಸ್ನಲ್ಲಿ ತುಂಬ ಅದ್ಭುತವಾಗಿ ನಿಮ್ಮನ್ನು ಅದು ರಂಜಿಸುತ್ತೆ, ಮನಸ್ಸಿಗೆ ತಟ್ಟುತ್ತೆ ಅಂತ ನಾನು ಹೇಳಬಲ್ಲೆ. ಈ ಕವಿರಾಜ್ ಅವರು ನಮ್ಮ ಈ 2 ಹಾಡುಗಳನ್ನ ಚಿತ್ರದಲ್ಲಿ ಬರೆದಿದ್ದಾರೆ. ಮತ್ತು ಕೆ ಕಲ್ಯಾಣ್ ಅವರು 2 ಹಾಡುಗಳನ್ನು ಬರೆದಿದ್ದಾರೆ. ಮಂಜುನಾಥ್ ಅವರು ಒಂದು ಆಂಜನೇಯ ಸ್ವಾಮಿ ಮೇಲೆ ಹಾಡನ್ನು ಬರೆದಿದ್ದಾರೆ. ಇನ್ನೆರಡು ಹಾಡನ್ನು ನಾನು ಬರೆದಿದ್ದೇನೆ. ಮತ್ತು ದಾಸಣ್ಣನ ಬಗ್ಗೆ ನಿಮಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅವರು ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮನ್ನು. ಅವರು ಸಿನಿಮಾನ ಎಷ್ಟರ ಮಟ್ಟಿಗೆ ಬೀದಿಸ್ತಾರೆ ಅಂತ ಅಂದರೆ ಅದು ತೆರೆ ಮೇಲೆ ಕಾಣ್ತಾ ಇದೆ.
ನನಗೂ ಅವ್ರದ್ದು ಮೊದಲನೇ ಕಾಂಬಿನೇಷನ್ನು. ಸೊ ಅವರು ನಮ್ಮ ಜೊತೆ ಹೇಗೆ ಹೊಂದ್ಕೋತಾರೆ ಅನ್ನೋ ಭಯ ನನಗಿತ್ತು. ಅವರು ಅದನ್ನೇ ಹೇಳಿದ್ರು, ಡೈರೆಕ್ಟ್ರು ನಮ್ಮ ಜೊತೆ ಹೇಗೆ ಹೊಂದ್ಕೋತಾರೋ ಅಂತ. ಮೊದಲನೇ ದಿನವೇ ನಾವೆಲ್ಲ ಬಂದ್ಬಿಟ್ವಿ. ರಾಘು ಮತ್ತು ದಾಸಣ್ಣ, ನಾವು ಮತ್ತು ಪ್ರಿಯಾ, ಎಲ್ಲರೂ ಕಲಾವಿದರು ನಮ್ಮ ಜೊತೆ ಎಷ್ಟು ಕೈ ಜೋಡಿಸ್ತಾರೋ, ಎಷ್ಟು ನಮಗೆ ಸಪೋರ್ಟಿವ್ ಆಗಿರ್ತಾರೋ, ಸಿನಿಮಾ ಅಷ್ಟು ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ಶ್ರೀಮತಿ ಸಿಂಧೂರ ಒಳ್ಳೆ ನಿದರ್ಶನ. ತಂತ್ರಜ್ಞರು, ಕಲಾವಿದರು, ನಿರ್ಮಾಪಕರು ಪ್ರತಿಯೊಬ್ಬರು ಈ ಚಿತ್ರ ಗೆಲ್ಲಲೇಬೇಕು, ಈ ಚಿತ್ರ ಜನತೆಗೆ ತಲುಪಲೇಬೇಕು ಅನ್ನೋಕ್ಕೋಸ್ಕರ ಬಹಳಷ್ಟು ಶ್ರಮ ಪಟ್ಟಿದ್ದೀವಿ. ಖಂಡಿತ ಈ ಸಿನಿಮಾ ನಿಮಗೆ ನಿರಾಸೆ ಮಾಡೋದಿಲ್ಲ, ನಿಮ್ಮನ್ನು ರಂಜಿಸುತ್ತೆ ಅಂತ ನಾನು ಹೇಳ್ತೀನಿ. ಧನ್ಯವಾದಗಳು.